ವೀಕ್ಷಕರೇ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆ ಅನ್ಕೋತೀನಿ ಸುಮಾರು ಜನ ಯೂಟ್ಯೂಬ್ನಲ್ಲಿ ಹಲವಾರು ತರಹದ ಒಂದು ತಂತ್ರವಿಧಾನವನ್ನು ತಿಳಿಸಿರ್ತಾರೆ. ಆದರೆ ಈ ಒಂದು ತಂತ್ರ ನಾನು ಅಂದ್ಕೊಂಡ ಮಟ್ಟಿಗೆ ಯಾರೂ ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. ಅತಿ ಸುಲಭವಾಗಿ ಆಗುತ್ತೆ ಈ ಒಂದು ಕೆಲಸ. ಕೆಲವೊಂದು ವನಸ್ಪತಿಗಳು ಹಾಗೆ ಕುಂಕುಮ ಮತ್ತು ಗೋರೋಚನ ಈ ವಸ್ತುಗಳಿದ್ದರೆ ಸಾಕು, ನಿಮಗೆ ಇಷ್ಟಪಟ್ಟವ್ರನ್ನ ಅತಿ ಸುಲಭವಾಗಿ ಯಾರು ಬೇಕಾದರೂ ಆಗ್ಬೋದು. ಎಂಥದ್ದೇ ಬಲಿಷ್ಠವಾದ ವ್ಯಕ್ತಿ ಇದ್ದರೂ ಸಹ ಅತಿ ಸುಲಭವಾಗಿ ಆಕರ್ಷಣೆಯನ್ನು ಮಾಡ್ಕೋಬೋದು. ವೀಕ್ಷಕರೇ, ಏನೆಲ್ಲ ವಸ್ತುಗಳು ಬೇಕಾಗ್ಬೋದು ಇದಕ್ಕೆ? ವಶೀಕರಣ ಅಂದರೆ ಸುಲಭ ಅಲ್ಲ. ಒಬ್ಬ ಮನುಷ್ಯನನ್ನು ನಿಮ್ಮ ಕೈ ಮುಷ್ಟಿಯಲ್ಲಿ ಇಟ್ಕೊಳ್ಳೋದು ಅದಷ್ಟು ಸುಲಭವಲ್ಲ. ಅದಕ್ಕೆ ಹಲವಾರು ರೀತಿಯಾದ ತಂತ್ರ ಸಾಧನೆಗಳಿದ್ದಾವೆ. ಏನೆಲ್ಲ ಮಾಡಬೇಕು ಮತ್ತು ಯಾವುದೇ ಒಂದು ತಂತ್ರವನ್ನು ಮಾಡಬೇಕಂದ್ರೂ ಸಹ ಮಂತ್ರಶಕ್ತಿ ಬಹುಮುಖ್ಯವಾದ ಪಾತ್ರವನ್ನು ಹೊಂದುತ್ತೆ. ಯಾವುದೇ ಒಂದು ಪ್ರಯೋಗ ಮಾಡಿದ್ರೂ ಸಹ ಅದಕ್ಕೆ ಕೆಲಸ ಮಾಡಬೇಕಂದ್ರೆ ಮಂತ್ರಶಕ್ತಿ ಬೇಕೇ ಬೇಕು. ಆವಾಗ ಮಾತ್ರ ಈ ಒಂದು ಕೆಲಸ ಆಗೋಕ್ಕೆ ಸಾಧ್ಯ. ಗುರುಗಳೇ ಅವ್ರು ಹೇಳಿದರು ಇವ್ರು ಹೇಳಿದರು, ನಾವು ಎಷ್ಟೋ ಕಡೆ ಮಾಡಿಸಿದ್ದೀವಿ, ನಮಗೆ ಎಲ್ಲಿ ಪರಿಹಾರನೇ ಸಿಕ್ಕಿಲ್ಲ, ಎಷ್ಟೋ ಕಡೆ ಹೋಗಿ ಬಂದಿದ್ದೀವಿ, ಎಷ್ಟೋ ಕಡೆ ಅಮೌಂಟ್ನ ಹಾಕಿದ್ದೀವಿ, ಆದರೆ ಎಲ್ಲಿ ಕೆಲಸ ಆಗಿಲ್ಲ. ಹಲವಾರು ಸಮಸ್ಯೆಗಳು ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಮಸ್ಯೆಗಳಿರುತ್ತೆ. ಆದರೆ ಸರಿಯಾದ ರೀತಿ ಅಥವಾ ಸರಿಯಾದ ಮಾರ್ಗ ಅಥವಾ ಸರಿಯಾದ ವ್ಯಕ್ತಿ ನಿಮಗೆ ಸಿಕ್ಕಿರೋದಿಲ್ಲ. ಅದರಿಂದ ನೀವು ವಿನಾಕಾರಣ ದುಡ್ಡನ್ನು ವ್ಯರ್ಥ ಮಾಡಿರ್ತೀರ. ಎಲ್ಲರೂ ಒಂದೇ, ಎಲ್ಲರೂ ಹಣವನ್ನು ಕಿತ್ಕೊಳ್ತಾರೆ, ಹಣವನ್ನು ತಿಂತಾರೆ, ಯಾರೂ ಕೂಡ ಕೆಲಸ ಮಾಡಲ್ಲ ಅಂತ ನಿಮ್ಮ ಮೈಂಡ್ನಲ್ಲಿ ಫಿಕ್ಸ್ ಆಗಿರ್ತೀರ. ನಾವು ಆ ಥರ ಎಲ್ಲ ಮಾಡೋರಲ್ಲ. ನಂಬಿಕೆ ಇದ್ದರೆ ಮಾತ್ರ ನಮ್ಮ ವಿಡಿಯೋನ ನೋಡಿ. ನಿಮಗೆ ನಂಬಿಕೆ ಇಲ್ಲ ಅಂದರೆ ವಿಡಿಯೋ ನೋಡುವಂಥ ಒಂದು ಅವಶ್ಯಕತೆ ಇಲ್ಲ. ಇದರಿಂದ ನಮಗೇನು ಲಾಭ ಅನ್ನೋ ವಿಚಾರ ಇಲ್ಲ. ನಿಮಗೇನಾದರೂ ಸಮಸ್ಯೆ ಆಗಿದರೆ, ಗಂಡ ಹೆಂಡತಿ ಕಿರಿಕಿರಿಂದ ಹೆಂಡತಿ ದೂರ ಆಗಿರ್ಬೋದು, ಅಥವಾ ಗಂಡನಿಂದ ಕಿರಿಕಿರಿ ಆಗಿರ್ಬೋದು, ಅಥವಾ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮನ್ನು ಇಷ್ಟಪಡದೇ ಇರ್ಬೋದು, ಅಥವಾ ನೀವು ಇಷ್ಟಪಡುವ ವ್ಯಕ್ತಿ ಮತ್ತೊಬ್ಬರ ಬೆನ್ನತ್ತಿ ಹೋಗ್ತಾ ಇರ್ಬೋದು, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಜನ ಆಕರ್ಷಣೆ ಇಲ್ಲದೇ ಇರ್ಬೋದು, ಅಥವಾ ನಿಮ್ಮ ಮುಖಕ್ಕೆ ಯಾವುದೇ ರೀತಿಯಾದ ವ್ಯಕ್ತಿಗಳು ಆಕರ್ಷಣೆಯಾಗಿ ಬರುವುದಿಲ್ಲ. ವೀಕ್ಷಕರೇ, ಮಾಟ ಮಂತ್ರದ ಪ್ರಯೋಗ ಇರುತ್ತೆ, ಅಥವಾ ಭಾನುಮತಿ ಪ್ರಯೋಗ ಇರುತ್ತೆ, ಅಥವಾ ಸ್ತಂಭನ ಪ್ರಯೋಗ ಇರುತ್ತೆ. ಅಂಥ ವ್ಯಕ್ತಿಗಳಿಗೆ ಏನಾಗುತ್ತೆ, ಯಾವುದೇ ಬಿಸ್ನೆಸ್ ಮಾಡಿದರೂ ಸಹ ಜನ ಆಕರ್ಷಣೆ ಇರುವುದಿಲ್ಲ. ಎಲ್ಲಿ ಹೋದರೂ ಲಾಸ್, ಯಾವ ಬಿಸ್ನೆಸ್ ಮಾಡಿದರೂ ಲಾಸ್. ಅಂಥದ್ದನ್ನೆಲ್ಲ ಹೇಗೆ ಸರಿಪಡಿಸ್ಕೊಳ್ಬೇಕು? ವೀಕ್ಷಕರೇ, ಅಮಾವಾಸ್ಯೆ ದಿವಸ ನಾವು ಸಿದ್ಧಿಯಲ್ಲಿ ತಯಾರು ಮಾಡಿರೋಂತಹ 21 ವನಸ್ಪತಿಯನ್ನು ಉಪಯೋಗ ಮಾಡಿಕೊಂಡು ತಾಯಿತವನ್ನು ತಯಾರು ಮಾಡಿದ್ದೀವಿ. ವೀಕ್ಷಕರೇ, 21 ವನಸ್ಪತಿ ಇರುವಂತಹ ತಾಯಿತಗಳನ್ನು ತಯಾರು ಮಾಡಿದ್ದೀವಿ. ಈ ಒಂದು ತಾಯಿತವನ್ನು ನೀವು ಉಪಯೋಗ ಮಾಡಿಕೊಂಡ್ರೆ ಸಾಕು, ಕೇವಲ 9 ದಿನದಲ್ಲಿ ನಿಮ್ಮ ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಹೋಗ್ತವೆ. ವೀಕ್ಷಕರೇ, ಕೇವಲ 9 ದಿನದಲ್ಲಿ ಎಂಥದ್ದೇ ಮಾಟ ಮಂತ್ರ ಪ್ರಯೋಗ ನಿಮ್ಮ ಮೇಲೆ ನಡೆದಿದ್ದರೂ ಸಹ ನಾವು ನಿಮಗೆ ಮಂತ್ರದ ನೀರಿನಿಂದ ಸ್ನಾನವನ್ನು ಹಾಕ್ತೀವಿ. ಅದಾದ ಮೇಲೆ ಈ ಒಂದು ತಾಯಿತವನ್ನು ನೀವು ಧರಿಸಿಕೊಂಡ್ರೆ ಸಾಕು, ಕೇವಲ 9 ದಿನದಲ್ಲಿ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ವೀಕ್ಷಕರೇ, ನಿಮಗೆ ಅದನ್ನು ಮಾಡೋಕ್ಕಾಗದೇ ಇದ್ದರೂ ಸಹ ಕುಂಕುಮ ಮತ್ತು ಗೋರೋಚನ ಎರಡೂ ವಸ್ತುಗಳನ್ನು ಶುದ್ಧ ಗಂಗಾಜಲದಲ್ಲಿ ಕೂಡಿಸಿ ಅದರ ಮಿಶ್ರಣವನ್ನು, ಒಂದು ಮಂತ್ರವಿದೆ ವೀಕ್ಷಕರೇ, ಡಿಸ್ಪ್ಲೇ ಮೇಲೆ ತೋರಿಸ್ತೇನೆ ನೋಡಿ. ಈ ಒಂದು ಮಂತ್ರವನ್ನು ಪ್ರತಿದಿನವೂ 21 ಬಾರಿ ಆ ಸಿಂಧೂರಕ್ಕೆ ನೀವು ಅಭಿಮಂತ್ರಿಸಿ ತಿಲಕವಾಗಿ ಧರಿಸಿಕೊಂಡು ನಿಮ್ಮ ಯಾವುದೇ ಒಂದು ವ್ಯವಹಾರಕ್ಕೆ ಹೋದರೂ ಸಹ ಸುಲಭವಾಗಿ ಜನಗಳನ್ನ ಆಕರ್ಷಣೆ ಮಾಡುತ್ತೆ. ವೀಕ್ಷಕರೇ, ಅದು ಕೂಡ ಒಂದು ಶಕ್ತಿಯುತವಾದ ಮಾರ್ಗ. ಅಥವಾ ನಿಮ್ಮದು ದೊಡ್ಡ ಬಿಸ್ನೆಸ್ ಇರುತ್ತೆ, ಸಿಕ್ಕಾಪಟ್ಟೆ ಅಮೌಂಟ್ ಹಾಕಿರ್ತಾರೆ, ಎಲ್ಲಿ ಲಾಭ ಆಗಿರೋದಿಲ್ಲ, ಅಥವಾ ಆಕರ್ಷಣೆ, ಯಾರನ್ನಾದರೂ ಒಬ್ಬ ವ್ಯಕ್ತಿಯನ್ನು ನೀವು ಆಕರ್ಷಣೆ ಮಾಡಬೇಕಾಗಿದೆ, ನಿಮ್ಮ ಮಾತು ಕೇಳೋ ಥರ ನೀವು ಮಾಡ್ಕೋಬೇಕಾಗಿದೆ, ಅಥವಾ ನೀವೊಬ್ಬರು ಮಾಲೀಕರು, ನಿಮ್ಮ ಕೈ ಕೆಳಗೆ ಒಂದು 10 ಜನ ಕೆಲಸ ಮಾಡ್ತಿರ್ತಾರೆ, ಅಂಥವ್ರನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಹೇಳುವಂಥ ಕೆಲಸವನ್ನು ಅವ್ರ ಕೈಯಲ್ಲಿ ಮಾಡಿಸೋದು, ಯಾವ ಥರ ಮಾಡಿಸೋದು ಅಂತ ಎಷ್ಟೋ ಜನ ಕೇಳ್ತಿರ್ತಾರೆ. ಈ ಒಂದು ತಾಯಿತ ಶಕ್ತಿ ನಿಮಗೆ ಅತ್ಯಂತ ಬಲಿಷ್ಠವಾದ ಒಂದು ದಾರಿಯನ್ನು ತೋರಿಸಿಕೊಡುತ್ತೆ. ವೀಕ್ಷಕರೇ,
ಸರಿಯಾದ ಮಾರ್ಗದಲ್ಲಿ ಅದನ್ನು ಧಾರಣೆ ಮಾಡಿಕೊಂಡು ಅದರ ಉಪಯೋಗವನ್ನು ಪಡ್ಕೊಳ್ತಾ ಹೋದರೆ ಸಮಸ್ಯೆ ಎಂದೆಂದಿಗೂ ಬರೋದಿಲ್ಲ ವೀಕ್ಷಕರೇ. ಸಿದ್ಧಿ ದಿನದಲ್ಲಿ ತಯಾರು ಮಾಡಿದಂಥ ವಸ್ತುಗಳಿರುತ್ತೆ, ಸಿದ್ಧಿ ಮಾಡಿಕೊಂಡಂಥ ತಂದ ವನಸ್ಪತಿಗಳಿರ್ತವೆ. ಅಂಥಕ್ಕೆಲ್ಲ ಅಭಿಮಂತ್ರಿಸಿ ನಾವು ಒಂದು ತಾಯಿತ ರೂಪದಲ್ಲಿ ತಯಾರು ಮಾಡಿ ಕೊಡ್ತಾ ಇದ್ದೀವಿ. ಯಾರಿಗಾದರೂ ಆಸಕ್ತಿ ಇದ್ದವರಿದ್ದರೆ ಅಥವಾ ಸಮಸ್ಯೆ ಇದ್ದವರಿದ್ದರೆ, ನಂಬಿಕೆ ಅನ್ನೋದಿದ್ದರೆ ನಮ್ಮ ಸ್ಥಳಕ್ಕೇ ಬಂದು ಈ ಒಂದು ತಾಯಿತವನ್ನು ನೀವು ತೆಗೆದುಕೊಳ್ಬೋದು. ನಾವು ಯಾವುದೇ ರೀತಿಯಾದ ಪಾರ್ಸಲಲ್ಲಿ ಕಳಿಸಿದರೆ ಕಳಿಸೋದಿಲ್ಲ. ಸ್ವತಃ ನೀವೇ ಬಂದು ಮಾಡಿಕೊಂಡಷ್ಟು ನಿಮಗೂ ವಿಶ್ವಾಸ ಇರುತ್ತೆ, ನಮಗೂ ಒಂದು ನಂಬಿಕೆ ಇರುತ್ತೆ ಈ ಮನುಷ್ಯನ ಕೆಲಸ ಆಗುತ್ತೆ ಅಂತ. ಮೊಬೈಲ್ನಲ್ಲೇ ಕೂತ್ಕೊಂಡು ಅಮೌಂಟ್ ಹಾಕ್ತೀರಾ ಮಾಡ್ತೀರಾ ಅಂತ ಆ ಭಾವನೆಯೇ ಇಲ್ಲ, ಆ ವಿಚಾರನೂ ನಮ್ಮಲ್ಲಿಲ್ಲ. ಪರಿಹಾರ ಬೇಕಾಗಿದ್ದರೆ ಸಾಧ್ಯವಾದಷ್ಟು ಮಾಡಿಕೊಳ್ಳಿ. ಯಾಕಂದರೆ ಜನವರಿ 18 ಮಾಘ ಅಮಾವಾಸ್ಯೆ, ವರ್ಷದ ಮೊದಲ ಅಮಾವಾಸ್ಯೆ. ಅದರಲ್ಲಿ ಕೂಡ ರವಿವಾರ ಅತ್ಯಂತ ಬಲಿಷ್ಠವಾದ ಅಮಾವಾಸ್ಯೆ ಇದು. ಈ ಅಮಾವಾಸ್ಯೆ ದಿವಸ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ. ಎಂಥದ್ದೇ ಸಮಸ್ಯೆ ಇರಲಿ, ಹಲವಾರು ವರ್ಷ 8, 9, 10 ವರ್ಷ ತನಕ ನೀವು ಒಂದು ಲಾಸ್ನಲ್ಲಿ ಬಂದಿರ್ತೀರ, ಅಥವಾ ಮಾಟ ಮಂತ್ರದ ಪ್ರಯೋಗದಲ್ಲಿ ಬಂದಿರ್ತೀರ, ಅಥವಾ ಗಂಡ ಹೆಂಡತಿ ಕಿರಿಕಿರಿಯಲ್ಲಿ ಬಂದಿರ್ತೀರ, ಅಣ್ಣ ತಮ್ಮರ ಕಿರಿಕಿರಿಯಲ್ಲಿ ಬಂದಿರ್ತೀರ. 10 ವರ್ಷ ಆದರೂ ಕೋರ್ಟ್ನಲ್ಲಿರುವಂಥ ನಿಮ್ಮ ಕೇಸ್ ಪರಿಹಾರ ಆಗಿರೋದಿಲ್ಲ. ಅಂಥದಕ್ಕೆಲ್ಲನೂ ಈ ಒಂದು ಅಮಾವಾಸ್ಯೆ ದಾರಿ ಕೊಡುತ್ತೆ ವೀಕ್ಷಕರೇ. ಪರಿಹಾರವನ್ನು ಮಾಡಿಕೊಳ್ಳಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ವೀಕ್ಷಕರೇ. ಯಾರೂ ಕೂಡ ಭಯಪಡುವಂಥ ವಿಚಾರ ಇಲ್ಲ. ಸಾಧ್ಯವಾದಷ್ಟು ಕೆಲಸವನ್ನು ಮಾಡಿಸಿಕೊಳ್ಳಿ, ಪರಿಹಾರವನ್ನು ಮಾಡಿಕೊಳ್ಳಿ. ನಿಮ್ಮ ಇಷ್ಟಾರ್ಥ ದೇವತೆ ಅಥವಾ ಇಷ್ಟಾರ್ಥ ದೇವ, ನಿಮ್ಮ ಭಕ್ತಿ ಯಾವುದೇ ಒಂದು ದೇವರಿದ್ದರೂ ಸಹ ಅವತ್ತು ಅಮಾವಾಸ್ಯೆ ದಿನ ಆ ದೇವರಿಗೆ ಪಂಚಾಭಿಷೇಕವನ್ನು ಮಾಡಿಸಿ ಒಂದು ಪೂಜೆಯನ್ನು ಮಾಡಿಸಿದ್ದೇ ಆದರೆ ನಿಮ್ಮ ಮೇಲಿನ ಪ್ರಯೋಗಗಳು ಸಹ ಸಂಪೂರ್ಣವಾಗಿ ಸರಿದು ನಿಮ್ಮ ಸುಖ ಜೀವನಕ್ಕೆ ಒಂದು ದಾರಿಯನ್ನು ಕೊಡುತ್ತೆ ವೀಕ್ಷಕರೇ. ನಿಮ್ಮ ಇಷ್ಟ ದೇವತೆಯನ್ನು ನೀವು ಪೂಜೆ ಮಾಡೋದರಲ್ಲೂ ಸಹ ನೀವು ಲಾಭವನ್ನು ಕಂಡ್ಕೋಬೋದು. ಸಾಧ್ಯವಾದಷ್ಟು ಪರಿಹಾರನ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಏನಾದರೂ ಉಪಯೋಗ ನಿಮ್ಮ ಜೀವನದಲ್ಲಿ ಇದ್ದಿದ್ದೇ ಆದರೆ ಒಂದು ಲೈಕ್ ಕೊಡಿ. ಆಮೇಲೆ ಇನ್ನೂ ಒಂದು ವಿಷಯನ ನಾನು ನಿಮಗೆ ಹೇಳ್ತೀನಿ. 777-777 ಈ ಒಂದು ನಂಬರ್ನ ಕಮೆಂಟ್ನಲ್ಲಿ ತಿಳಿಸಿ. ಯಾರು ಮೊದಲು 10 ಕಂಟೆಸ್ಟೆಂಟ್ನಲ್ಲಿ ಕಳಿಸ್ತಾರೋ ಅವ್ರನ್ನ ನಾವು ಸ್ವತಃ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೀವನದ ಸಮಸ್ಯೆಗೆ ಪರಿಹಾರವನ್ನು ನಾವು ತಿಳಿಸ್ಕೊಡ್ತೀವಿ ವೀಕ್ಷಕರೇ. ಯಾವುದೇ ರೀತಿಯಾದ ಫೀಸ್ ಇರೋದಿಲ್ಲ, ಯಾವುದೇ ರೀತಿಯಾದ ಖರ್ಚು ಇರೋದಿಲ್ಲ. ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನಾವು ಹೇಳ್ತಾ ಹೋಗ್ತೀವಿ. ಅದನ್ನು ನೀವು ಮಾಡಿಕೊಂಡ್ರೆ ಸಾಕು, ಸಂಪೂರ್ಣವಾಗಿ ಲಾಭದಲ್ಲಿ ನೀವು ಇರ್ತೀರ ವೀಕ್ಷಕರೇ. ಮತ್ತು ಇನ್ನೂ ಒಂದು ತಂತ್ರವಿದೆ. ಅಮಾವಾಸ್ಯೆ ದಿವಸ ಕೆಂಪು ಬಟ್ಟೆಯಲ್ಲಿ ಒಂದು ಹಿಡಿ ಕಲ್ಲುಪ್ಪು ಅದರಲ್ಲಿ 777 ರೂಪಾಯಿ ಅಂದರೆ 777 ಅಷ್ಟು ಹಣವನ್ನು ಆ ಒಂದು ಕೆಂಪು ಬಟ್ಟೆಯಲ್ಲಿ ಉಪ್ಪು ಹಾಕಿರ್ತಾರಲ್ಲ, ಆ ಉಪ್ಪಿನ ಮಧ್ಯೆ ಈ ಹಣವನ್ನು ಇಡಬೇಕು. ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಬೆರೆಸಬೇಕು ವೀಕ್ಷಕರೇ. ಕುಂಕುಮ ಯಾಕಂದರೆ ಆಕರ್ಷಣೆಗೆ ತುಂಬ ಉಪಯೋಗ. ಕುಂಕುಮ ಆಕರ್ಷಣೆಗೆ ಅತ್ಯಂತ ಬಲಿಷ್ಠವಾದ ಒಂದು ವಿಚಾರ. ಕುಂಕುಮ ಇದ್ದರೆ ಸಾಕು, ಅಂಥ ವಿಚಾರಗಳನ್ನು ಸಹ ಅತಿ ಸುಲಭವಾಗಿ ಆಕರ್ಷಣೆ ಮಾಡುತ್ತೆ. ಹಣವನ್ನು ಸಹ ಆಕರ್ಷಣೆ ಮಾಡುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ಸ್ವಲ್ಪ ಕುಂಕುಮವನ್ನು ಅದರಲ್ಲಿ ಬೆರೆಸಿ ಅದನ್ನು ಪೂಜಿಸಿ ಹೂವು, ಹಣ್ಣು ಅಥವಾ ಒಂದು ಪರಿಮಳ ದ್ರವ, ಯಾವುದಾದ್ರೂ ಒಂದು ಪರಿಮಳ ದ್ರವವನ್ನು ಅದಕ್ಕೆ ಸಿಂಪಡಣೆ ಮಾಡಿ ಪೂಜೆಯನ್ನು ಮಾಡಿ ಅವತ್ತಿನ ದಿವಸ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ 3 ದಿನ ಆದ ನಂತರ ನೀವು ಹಣ ಇಡುವಂಥ ಸ್ಥಳದಲ್ಲಿ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು, ಧನಲಾಭ ಅತ್ಯಂತ ಬಲಿಷ್ಠವಾಗಿ ಬರುತ್ತೆ ವೀಕ್ಷಕರೇ. ಯಾವುದಾದ್ರೂ ಮಾರ್ಗದಿಂದ ಬರ್ಬೋದು ಹಣ. ಇವತ್ತಿಗೆ ನಿಮ್ಮ ಜೇಬಲ್ಲಿ 10 ರೂಪಾಯಿ ಇರೋದಿಲ್ಲ, ಆದರೆ ಈ ಒಂದು ಪ್ರಯೋಗನ ಮಾಡಿಕೊಂಡ್ರೆ ನಿಮಗೆ ಪರಿಹಾರ ಏನು ಅನ್ನೋದು ಅರ್ಥ ಆಗುತ್ತೆ ವೀಕ್ಷಕರೇ. ನಾನು ಹೇಳೋದೇ ಬೇಕಾಗಿಲ್ಲ, ಮಾಡಿಕೊಳ್ಳಿ ಪರಿಹಾರವನ್ನು. ಯಾರೂ ಕೂಡ ವಿಚಾರಗಳನ್ನು ಸಂಪೂರ್ಣವಾಗಿ ತಿಳಿಸೋದಿಲ್ಲ. ಸಾಧ್ಯವಾದಷ್ಟು ನಾನು ನಿಮಗೆ ತಿಳಿಸಿದ್ದೀನಿ. ಮತ್ತು ಏನಾದರೂ ನಿಮಗೆ ಸಮಸ್ಯೆಗಳಿದ್ದರೆ ನಮ್ಮನ್ನು ಸಂಪರ್ಕಿಸಿ, ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಪರಿಹಾರವನ್ನು ಮಾಡಿಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ.